ಶಿವಮೊಗ್ಗ ಕುವೆಂಪು ವಿವಿಗೆ 100 ಕೋಟಿ ರೂಪಾಯಿ ದಂಡ. ಅಡಕತ್ತರಿಯಲ್ಲಿ ಸಿಲುಕಿದ ಶಿವಮೊಗ್ಗ ಶಂಕರಘಟ್ಟದ ಕುವೆಂಪು ವಿವಿ ದಶಕಗಳಿಂದ ಗುತ್ತಿಗೆ ಭೂಮಿಯಲ್ಲಿ ಕುವೆಂಪು ವಿದ್ಯಾ ಕೇಂದ್ರ ಇದೆ. ವಿವಿ ಆರಂಭದಲ್ಲಿ ಕಂದಾಯ ಭೂಮಿ, ಬಳಿಕ ಅಭಯಾರಣ್ಯ ವ್ಯಾಪ್ತಿಗೆ ಸೇರಲ್ಪಟ್ಟಿದೆ. ಕ್ಯಾಂಪಸ್ನ ಜಾಗ 20 ವರ್ಷ ಗುತ್ತಿಗೆ ಪಡೆಯಲಾಗಿತ್ತು. 1999ರಲ್ಲಿ ಮತ್ತೊಮ್ಮೆ ಗುತ್ತಿಗೆ ನವೀಕರಣ ಆಗಿತ್ತು. ಶಾಶ್ವತ ಭೂಮಿ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ಕೋರಿ 2008ರಲ್ಲಿ ಕೋರ್ಟ್ಗೆ ಕದ ತಟ್ಟಲಾಗಿತ್ತು. ಅರಣ್ಯ ಇಲಾಖೆಗೆ 3 ಪಟ್ಟು ಭೂಮಿ 11 ಕೋಟಿ ನೀಡಲು ಆದೇಶ ಹೊರಬಿದ್ದಿತ್ತು. ಅವತ್ತು ಆದೇಶ ಪಾಲನೆ ಮಾಡದ ಹಿನ್ನೆಲೆ ವಿವಿಗೆ ಈಗ ದಂಡ ಕಟ್ಟಬೇಕಾದ ಪರಿಸ್ಥಿತಿ. 100 ಕೋಟಿ ಪಾವತಿಸಲು ಅರಣ್ಯ ಇಲಾಖೆಯಿಂದ ನೋಟಿಸ್ ಬಂದಿದೆ. ಸರ್ಕಾರದ ಗಮನಕ್ಕೆ ಕುವೆಂಪು ವಿವಿ ಕುಲಸಚಿವ ಎನ್ ಹೇಮಂತ್ ಈ ವಿಷಯವನ್ನ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ವಿವಿಗೆ ಎದುರಾಗಿರುವಂತ ಸಂಕಷ್ಟ ಇದು. ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಕುವೆಂಪು ಯೂನಿವರ್ಸಿಟಿ 1987ರಲ್ಲಿ ಸ್ಥಾಪನೆ ಆಗಿತ್ತು. ಸ್ಥಾಪನೆ ಆಗೋ ಸಮಯದಲ್ಲಿ ನಮಗೆ ಸರ್ಕಾರದಿಂದ ಜಮೀನು ಏನು ಜಾಗ ಇದೆ ಅದನ್ನು ನಮಗೆ ಗುತ್ತಿಗೆ ಮೇಲೆ ನೀಡಿದರು. ತದನಂತರ ಆ ಜಾಗನ 1998ರಲ್ಲಿ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಡಿಕ್ಲೇರ್ ಮಾಡ್ತಾರೆ. ಆಮೇಲೆ 1980ರಲ್ಲಿ ಫಾರೆಸ್ಟ್ ಆ್ಯಕ್ಟ್ ಬರುತ್ತೆ. 20 ವರ್ಷಕ್ಕೆ ಲೀಸ್ ಕೊಟ್ಟಿರ್ತಾರೆ. 20 ವರ್ಷ ಲೀಸು 1999ಕ್ಕೆ ಮುಗಿಯುತ್ತೆ. ತದನಂತರ ನಾವು ಮತ್ತೆ ಸರ್ಕಾರಕ್ಕೆ ಪ್ರಸ್ತಾವನೆ ನೀಡ್ತೀವಿ, ಈ ರೀತಿ ನಮ್ಮದು ಲೀಸ್ ಪೀರಿಯಡ್ ಮುಗಿದಿದೆ, ಈಗ ಮತ್ತೆ ರಿನ್ಯೂವಲ್ ಮಾಡಿ ಕೊಡಿ ಅಂತ. ಈಗ ಸರ್ಕಾರದಿಂದ ಕರ್ನಾಟಕ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ 100 ಕೋಟಿಗೆ ನಮಗೆ ಡಿಮ್ಯಾಂಡ್ ನೋಟಿಸ್ ಬಂದಿದೆ. ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟಿದ್ದಾರೆ ಜಾಗನ ಉಪಯೋಗಿಸ್ಕೊಳ್ಳೋದಕ್ಕೆ. ಬಟ್ ಸ್ಟೇಜ್ 2 ಕ್ಲಿಯರೆನ್ಸ್ ಏನಿರುತ್ತೆ ಸರ್ಕಾರದಿಂದ, ಏನು ಕೇಂದ್ರ ಸರ್ಕಾರದಿಂದ ಬರಬೇಕು, ಸ್ಟೇಜ್ 2 ಕ್ಲಿಯರೆನ್ಸ್ ಆಗಬೇಕಂದ್ರೆ 100 ಕೋಟಿ ಡಿಮ್ಯಾಂಡ್ ನೋಟಿಸ್ ಏನಿದೆ ಅದನ್ನ ಕಟ್ಟಬೇಕು ಅಂತೇಳಿ ಡಿಮ್ಯಾಂಡ್ ನೋಟಿಸ್ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇದು ನಮ್ಮ ಮಾನ್ಯ ನಮ್ಮ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನಿದೆ, ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಾವೀಗ ಲೆಟ್ರ್ ಬರೆದಿದ್ದೀವಿ. ಸಿಂಡಿಕೇಟ್ ಕಮಿಟಿಯಲ್ಲಿ ಡಿಸ್ಕಸ್ ಆದಮೇಲೆ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ನಾವೀಗ ಲೆಟ್ರ್ ಬರೆದಿದ್ದೀವಿ, ಈ ರೀತಿ ಡಿಮ್ಯಾಂಡ್ ನೋಟಿಸ್ ಬಂದಿದೆ ಅಂತ. ಕಾನೂನುಬದ್ಧವಾಗಿ ಏನು 100 ಕ್ರೋರ್ಸ್ ಏನು ಅವರು ಕೊಟ್ಟಿದ್ದಾರೆ ಡಿಮ್ಯಾಂಡ್ ನೋಟಿಸು, ಅದನ್ನು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರನೂ ಚರ್ಚೆ ಮಾಡೋದಕ್ಕೆ VC ಅವರು ಬೆಂಗಳೂರಲ್ಲಿ ಫಾರೆಸ್ಟ್ ಮಿನಿಸ್ಟ್ರಿ ಏನು ಕ್ಯಾಬಿನೆಟ್ ಸ್ಥಾಪನೆ ಆದಮೇಲೆ, ಫಾರೆಸ್ಟ್ ಮಿನಿಸ್ಟ್ರಿ ಬಂದಾದಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.